ಬ್ರೇಕ್ ನಂತರ ಮತ್ತೆ ಸುವರ್ಣ ಸಿಂಫನಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ವೀಣಾವಾದನದ ವಿಶೇಷತೆಯನ್ನು ನಾವು ಕೇಳ್ತಿದ್ವಿ. ಒಂದು ಮಾತಿತ್ತು, ಮಲ್ಲಿಗೆಯ ನಾಡಿದು ಮೈಸೂರು, ವೀಣೆಯ ಬೆಡಗಿದು ಮೈಸೂರು ಅನ್ನುವಂಥದ್ದು. ಆ ಬೆಡಗನ್ನು ನಾವು ಇವತ್ತು ಅನುಭವಿಸ್ತಿದ್ವಿ ಅನ್ನುವಂಥದ್ದು. ಈಗ ಇನ್ನೊಂದು ಕೃತಿಯನ್ನು ನಾವು ಕೇಳೋದಾದರೆ ಖಂಡಿತ ಇದು ನಾರಾಯಣ. ಇದು ಪುರಂದರದಾಸರ ಒಂದು ಅದ್ಭುತವಾದ ಒಂದು ರಚನೆ. ಪುರಂದರದಾಸರ ಕೃತಿ ನಾರಾಯಣ ಅದನ್ನು ಹಾಗೆ ನುಡಿದಂತಿತ್ತು, ನುಡಿಸಿದ್ದು ನುಡಿದಂತಿತ್ತು ಅನ್ನುವಂಥದ್ದು. ಅಮೇಝಿಂಗ್. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಬಂದು ಇದರ ಪರಿಪೂರ್ಣತೆಗೆ ಸಹಕರಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಪ್ರಶಾಂತ್ ಅವರೇ, ನಿಮಗೂ ಕೂಡ ಮೃದಂಗವಾದನದಲ್ಲಿ ನಿಮ್ಮದೇ ರೀತಿಯಾದಂಥ, ಅಂದರೆ ಅದಕ್ಕೊಂದು ಹದವಾದಂಥ ಮಿಳಿತ ಆಗಬೇಕು, ಅದನ್ನು ದಕ್ಕಿಸಿಕೊಟ್ರಿ. ಧನ್ಯವಾದಗಳು ನಿಮಗೆ. ಘಟವಾದನದಲ್ಲಿ ಗಮನ ಸೆಳೆದಂಥ ರಘುನಂದನ್ ಅವರೇ, ನಿಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ದಸರಾ ವಿಶೇಷದ ಸುವರ್ಣ ಸಂಗೀತ ಸರಣಿ ಸುವರ್ಣ ಸಿಂಫನಿ ಕಾರ್ಯಕ್ರಮದ ಮತ್ತೊಂದು ಅರ್ಥಪೂರ್ಣ ಎಪಿಸೋಡನ್ನು ಮುಗಿಸ್ತಾ ನಾಳೆ ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ.